ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡ್ರಿ ಇಲ್ಲಿ ಅವಳ ಮೂಲಕ್ಕೆ ತರೋ ಹೊತ್ತಿಗೆ ಇವನ ಪ್ರಾಣ ಹೋಗಿರುತ್ತೆ. ಇವಳ ಒರಿಜಿನಲ್ ಫೇಸ್ ಏನು ಅಂತ ಎಲ್ರಿಗೂ ರಿವೀಲ್ ಆಗಿರುತ್ತೆ. ನಿಮಗೆ ಏನಾಗ್ತಿದೆ? ಏನಾಗ್ತಿದೆ? ಮಾತಾಡ್ರಿ ಮಾತಾಡ್ರಿ. ಅಣ್ಣ 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 ಏನಾಯ್ತು? ಅಣ್ಣ ಅಣ್ಣ ಪ್ಲೀಸ್ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಡ. ಶಿವಾನಿ, ನಾಗಮಾತಾ, ಶಿವಾನಿ, ದೊಡ್ಡ ಅನ್ಯಾಯ, ದೊಡ್ಡ ಅನಾಹುತವೇ ನಡೆಯುತ್ತಿದೆ. ನಾವು ಈಗಲೇ ಈ ಮದುವೆಯನ್ನು ನಿಲ್ಲಿಸಬೇಕು. ಅಭಯ್ ಹೇಳಿದ್ದು ನಿಜ ಶಿವಾನಿ. ಮಯೂರಿಯನ್ನು ಮದುವೆ ಆಗುತ್ತಿರುವುದು ಮಾನವ ಅಲ್ಲ, ಅವನೊಬ್ಬ ನಾಗ. ಏನ್ ಹೇಳ್ತಾ ಇದ್ರ ನಾಗಮಾತಾ? ಹೌದು ಶಿವಾನಿ, ಆತ ಬೇರೆ ಯಾರೂ ಅಲ್ಲ. ಅವನು ಶೇಷನಾಗ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ಆದಿಶೇಷನ ತಮ್ಮ. ಶಿಲೆಯಾಗಿದ್ದ ಶೇಷನಾಗ 125 ಸಂವತ್ಸರಗಳ ನಂತರ ಈಗ ಭೂಲೋಕಕ್ಕೆ ಬಂದು ಮಯೂರಿಯನ್ನು ಮದುವೆಯಾಗಲು ಹೊರಟಿದ್ದಾನೆ. ಶಿವಾನಿ, ಈ ಮದುವೆ ನಡೆದು ಬಿಟ್ಟರೆ ಶೇಷನಾಗನ ಪೂರ್ವ ಪಾಪ ಫಲಗಳು ಕಳೆದು ಹೋಗುತ್ತವೆ. ಅವನು ಮತ್ತೆ ನಾಗಲೋಕಕ್ಕೆ ಬರಬಹುದು ಎಂಬ ಹುನ್ನಾರ ಆ ಮೋಹಿನಿಯ ಜೊತೆ ಸೇರಿ ಮಾಡಿರುವ ಷಡ್ಯಂತ್ರ. ಈ ಮದುವೆಯಿಂದ ನಾಗಮಣಿಗೆ ಜೀವಾತ್ಮ ತುಂಬುವುದು ಎಂಬ ಸತ್ಯ ಶೇಷನಾಗ ಮತ್ತು ಮೋಹಿನಿಗೆ ತಿಳಿದಿದೆ. ಶಿವಾನಿ, ಇನ್ನು ತಡ ಮಾಡುವುದು ಬೇಡ. ಈ ಕೂಡಲೇ ಹೋಗಿ ಈ ಮದುವೆಯನ್ನು ನಿಲ್ಲಿಸಬೇಕು. ಹೌದು ನಾಗಮಾತಾ, ತಡ ಮಾಡೋದು ಬೇಡ. ನಡೀರಿ ಹೋಗೋಣ. ಬಾ. ಹೇ, ಯಾರು ನೀನು? ನಿನ್ನ ನಿಜ ರೂಪವನ್ನು ತೋರು. ಶಿವಾನಿ, ನೀನಾ? ಇದೇನಮ್ಮ ಇದು? ನಾಗಲೋಕದ ನಾಗಮಾತಾಗೆ ನಾಗವನ್ನ ನೋಡಿದ್ರೆ ಗುರ್ತಿಸಕ್ಕಾಗ್ತಿಲ್ಲ ಅಲ್ವಾ? ಪ್ರತಿ ಬಾರಿ ನಾಗಲೋಕ, ನಾಗಮಣಿ, ನನ್ನ ಮಕ್ಕಳು, ಅದು ಬಿಟ್ರೆ ಬೇರೆ ಯೋಚನೆನೇ ಇಲ್ಲ ಅಲ್ವಾ ನಿಮ್ಗೆ? ಶಿವಾನಿ, ಏಕೆ ಹೀಗೆ ಮಾತನಾಡುತ್ತಿರುವೆ? ಈ ರೀತಿ ಮಾತನಾಡುತ್ತಿರುವುದು ನೀನೇನಾ? ಯಾವತ್ತೋ ಮಾತಾಡ್ಬೇಕಾಗಿದ್ದನ್ನ ಇವತ್ತು ಮಾತಾಡ್ತಾ ಇದ್ದೀನಿ ನಾಗಮಾತಾ. ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ಕಾದ ದಿನಗಳೆಷ್ಟು, ಕ್ಷಣಗಳೆಷ್ಟು, ಕಷ್ಟಪಟ್ಟ ದಿನಗಳೇ ಎಷ್ಟು. ಇನ್ನು ಯಾರೋ ಕೊಡೋ ಆಜ್ಞೆಗೆ ನನಗೆ ತಲೆ ಬಾಗಿ ಬದುಕೋಕ್ಕಾಗಲ್ಲ ನಾಗಮಾತಾ. ನಾನಿಲ್ಲಿಗೆ ಬಂದಿರೋದು ಆದಿಶೇಷನ್ಗೋಸ್ಕರ ಅಲ್ಲ, ನಾಗಲೋಕಕ್ಕೋಸ್ಕರನೂ ಅಲ್ಲ. ನಾನು ಬಂದಿರೋದು ನಾಗಮಣಿಗೋಸ್ಕರ. ಹಾಗಾಗಿ ಯಾರ ಮದುವೆ ಯಾರ ಜೊತೆ ನಡೆದ್ರೂ ನನಗೆ ಯಾವ ಚಿಂತೆನೂ ಇಲ್ಲ. ಶಿವಾನಿ, ನೀನಾ ಈ ರೀತಿ ಮಾತನಾಡುತ್ತಿರುವುದು? ಹೌದು, ನನಗೆ ಬೇರೆ ದಾರಿ ಇಲ್ಲ. ನಾನು ನಿಮ್ಮನ್ನ ಬಂಧಿಸಲೇಬೇಕು. ಓ, ನನ್ನನ್ನು ಬಂಧಿಸುವ ಶಕ್ತಿ ನಿನ್ನಲ್ಲಿದೆಯೇ? ಇಷ್ಟು ದಿನ ಇರ್ಲಿಲ್ಲ ನಾಗಮಾತಾ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಆ ಶಕ್ತಿನ ನಾನು ಪಡ್ಕೊಂಡಿದ್ದೀನಿ.
ಬೇಡ ಶಿವಾನಿ, ಬೇಡ. ತಪ್ಪು ಮಾಡುತ್ತಿದ್ದೀಯಾ, ಬಹಳ ದೊಡ್ಡ ತಪ್ಪು ಮಾಡುತ್ತಿದ್ದೀಯಾ. ಪರಮೇಶ್ವರ, ಇದೇನಿದು? ಶಿವಾನಿ, ಶೇಷ, ಮೋಹಿನಿ, ನಮ್ಮ ಬಂಧನ ಹೇಗೆ ದೂರವಾಯಿತು? ನಮ್ಮನ್ನು ಬಂಧನ ಮಾಡಿದವರು ಬಂಧನವಾದರೆ ಮಾತ್ರ ನಮಗೆ ಬಿಡುಗಡೆ ಸಾಧ್ಯ. ಹಾಗಿದ್ದರೆ ನನ್ನ ಮಾತೆಯ ಬಂಧನವಾಯಿತೆ. ಇನ್ನು ನೀವು ಯಾರಿಗೂ ಸತ್ಯ ಹೇಳಲಾಗುವುದಿಲ್ಲ ನಾಗಮಾತ. ಯಾಕೆಂದರೆ ಅದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ. ನನಗೆ ನನ್ನ ಆದಿಶೇಷ ಬೇಕು. ಅದಕ್ಕೆ ಯಾರೇ ಅಡ್ಡ ಬಂದರೂ ನಾನು ಬಿಡುವುದಿಲ್ಲ. ಮಾತಾ, ನಿನ್ನ ಮಾತಾ ಶಿವಾನಿಯ ಪರವಾಗಿದ್ದಾಳೆ. ಅವಳಿಂದಲೇ ನಮ್ಮೆಲ್ಲರಿಗೂ ತೊಂದರೆ ಉಂಟು. ನಾನು ಬರುತ್ತಿದ್ದಾಗ ನಾಗಮಾತೆ ನಿಮ್ಮಿಬ್ಬರನ್ನು ಬಂಧಿಸುತ್ತಿರುವುದನ್ನು ನಾನು ನೋಡಿದೆ. ನಾಗಮಾತೆಯನ್ನು ಬಂಧಿಸದೇ ಇದ್ದರೆ ನಿಮ್ಮನ್ನು ಕಾಪಾಡುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದು ಅಂದುಕೊಂಡು ನಾನೇ ನನ್ನ ರೂಪದಲ್ಲಿ ಕಾಣಿಸಿಕೊಂಡರೆ ಅಪಾಯವೆಂದು ಶಿವಾನಿ ರೂಪದಲ್ಲಿ ಕಾಣಿಸಿಕೊಂಡೆ. ನಿನ್ನ ಮದುವೆ ಆಗುವವರೆಗೂ ಇವರು ನನ್ನ ಬಂಧನದಲ್ಲೇ ಇರಲಿ. ಮಾತಾ, ಶೇಷ, ಶತ್ರು ಯಾವತ್ತಿದ್ರೂ ಶತ್ರುನೇ. ಹೌದು ಮೋಹಿನಿ, ಇನ್ನು ನಮಗೆ ಸೋಲಿಲ್ಲ. ಯಾಕೆಂದರೆ ಇವರನ್ನು ಬಂಧಿಸಿರುವುದು ನಾನಲ್ಲ, ಶಿವಾನಿ. ಕಣ್ಬಿಡ್ರಿ, ನೋಡ್ರಿ ಇಲ್ಲಿ. ಅವಳ ಮೂಲಿಕೆ ತರೋ ಹೊತ್ತಿಗೆ ಇವನ ಪ್ರಾಣ ಹೋಗಿರುತ್ತೆ. ಇವನ ಒರಿಜಿನಲ್ ಫೇಸ್ ಏನು ಅಂತ ಎಲ್ರಿಗೂ ರಿವೀಲ್ ಆಗಿರುತ್ತೆ. ರೇ, ನಿಮಗೆ ಏನಾಗ್ತಿದೆ? ಏನಾಗ್ತಿದೆ? ಮಾತಾಡ್ರಿ, ಮಾತಾಡ್ರಿ. ಅಣ್ಣ 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 ಏನಾಯ್ತು? ಅಣ್ಣ ಅಣ್ಣ ಪ್ಲೀಸ್ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಡ. ಅಣ್ಣ ಮಾತು ಗೋವಿಂದ, ಇನ್ನು ವೆಯ್ಟ್ ಮಾಡೋದ್ರೆ ಆಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ. ಹೇಳಪ್ಪ, ಹೇಳ್ರಿ. ಅರೆ, ಶಿವಾನಿ ಬಂದ್ಲು. ಶಿವಾನಿ ಬಂದ್ಯಾ? ಬಾಮ್ಮ. ಬಾಬಾ, ಅಮ್ಮ, ಗಾಬರಿ ಆಗ್ಬೇಡಿ. ಔಷಧಿ ಕುಡಿಸಿದಿರಲ್ಲ, ಎಲ್ಲ ಸರಿ ಹೋಗುತ್ತೆ. ವಿಜಯ, ಶಿವಾನಿ, ನನ್ನ ಮಗನ ಪ್ರಾಣ ಉಳಿಸಿದ ದೇವತೆಯಪ್ಪ ನೀನು, ದೇವತೆ. ಶಿವಾನಿ, ನೀನ್ ಮಾಡಿರೋ ಸಹಾಯಕ್ಕೆ ನಿನಗೆ ಜೀವನ ಪೂರ್ತಿ ನಾನು ಋಣಿಯಾಗಿರ್ತೀನಮ್ಮ. ಅಮ್ಮ, ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ನಮ್ಮ ಮನೆಯವ್ರನ್ನ ನಾನು ಉಳಿಸ್ಕೊಡೋದು ನನ್ನ ಕರ್ತವ್ಯ ಅಲ್ವಾ?
ದಿಗ್ವಿಜಯ, ನಿನ್ ಮೈಯಲ್ಲಿ ವಿಷ ಯಾಕೆ ಸೇರ್ತೋ? ಗೊತ್ತಿಲ್ಲಮ್ಮ. ಆದ್ರೆ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ಅಲ್ವೇನೋ ಧನಂಜಯ? ಹೇಗೋ ದೇವರ ಆಶೀರ್ವಾದ ನನ್ನ ಗಂಡನ ಪ್ರಾಣ ಉಳಿಸ್ತು. ಒಂದು ಗಳಿಗೆಯಲ್ಲಿ ನನ್ನ ಜೀವನೇ ಹೋದಂಗ ಆಗ್ಬಿಟ್ಟಿತ್ತು. ಅಲ್ಲ ಕಣ ದಿಗ್ವಿಜಯ, ನೀನೇನು ಕುಡಿದೆ ತಿಂದೆ, ಯಾಕಪ್ಪ ಹೀಗಾಯ್ತು? ಗೊತ್ತಿಲ್ಲಮ್ಮ, ಫುಡ್ ಪಾಯ್ಸನ್ ಆಗಿರುತ್ತೆ ಬಿಡು. ಆದ್ರೆ ನನ್ನ ತಮ್ಮನ ಪ್ರೀತಿ ಅರ್ಥ ಆಯ್ತು. ಎಷ್ಟೊಂದು ಪ್ರೀತಿ ನನ್ನ ಕಂಡ್ರೆ ಅವನಿಗೆ. ಸದ್ಯ ನಿನಗೇನು ಆಗದೆ ಇರಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದೆ. ಇರು, ತುಪ್ಪ ದೀಪ ಹಚ್ಚಿ ಬರ್ತೀನಿ. ಅಲ್ಲ ಬಾವಜಿ, ಇದ್ದಕ್ಕಿದ್ದ ಹಾಗೆ ಹೀಗೆ ಯಾಕಾಯ್ತು? ಗೊತ್ತಿರೋರೇ ಹೇಳಬೇಕು. ನಿನಗೆ ಗೊತ್ತಾ ಧನಂಜಯ? ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ. ನಿನ್ನ ರೂಪದಲ್ಲಿದ್ದ ಕಪಟಿ ಮಾನವನ ಮೃತ್ಯು ಆಯ್ತು ತಾನೆ? ಅವನು ಸತ್ತ ಮೇಲೆ ಅವನ ಪೂರ್ವ ರೂಪ ಯಾವುದು ತಿಳಿಯುತ್ತು ತಾನೆ? ಯಾರು ಅವನು? ಅವನು ಸತ್ತಿದ್ರೆ ತಾನೆ ಯಾರು ಅಂತ ಗೊತ್ತಾಗೋದಕ್ಕೆ ಸಾಧ್ಯ. ವಿಷ ಕುಡಿದ ಮೇಲೂ ಏನು ವಿಷಯನೇ ನಡೆದಿಲ್ಲ ಅನ್ನೋ ತರ ಓಡಾಡ್ಕೊಂಡಿದ್ದ ಅವನು. ಏನ್ ಹೇಳ್ತಿದ್ಯಾ? ವಿಷ ಕುಡಿದ ಮೇಲೆ ಬದುಕಿದ್ದಾನ? ಅದು ಹೇಗೆ ಸಾಧ್ಯ? ಇನ್ನವನಿಗೆ ವಿಷ ಕುಡಿಸ್ತಿದ್ದಾನೆ. ಕುಡಿಸ್ದೆ ಗುರುಗಳೇ. ವಿಷ ಕುಡಿಸಿದ ಮೇಲೆ ನಾಗಿಣಿ ಯಾವುದೋ ಗಿಡಮೂಲಿಕೆ ತಂದು ಕುಡಿಸಿ ಅವನನ್ನ ಬದುಕಿಸ್ಬಿಟ್ಲು. ಆ ಘೋರ ವಿಷದಿಂದ ಅವನು ಯಾಕೆ ಸಾಯ್ಲಿಲ್ಲ? ಮತ್ತೆ ನಾಗಗಳಿಗೆ ವಿಷ ಶಮನ ಮಾಡೋ ಶಕ್ತಿ ಇದೆ ದಿಗ್ವಿಜಯ. ಅವಳು ನಾಗಿಣಿ ವಿಷ ಶಮನ ಮಾಡೋ ಎಲ್ಲ ಔಷಧ ಮೂಲಿಕೆಗಳ ಬಗ್ಗೆಯೂ ಅವಳಿಗೆ ತಿಳಿದಿದೆ. ಆದ್ರೆ ನನ್ನ ಅನುಮಾನ ಏನ್ ಗೊತ್ತಾ ಗುರುಗಳೇ? ದಿಗ್ವಿಜಯ ಅನ್ನೋ ನಾನು ನಾಗಿಣಿಗೆ ಪರಮಶತ್ರು. ನನ್ನ ರೂಪದಲ್ಲಿರೋ ಅವನು ನಿಜವಾದ ದಿಗ್ವಿಜಯ ಅಂತ ಅವಳು ಭಾವಿಸಿದಾಳೆ. ಹೀಗಿದ್ದಾಗ ಅವಳು ಯಾಕೆ ಅವನ ಪ್ರಾಣನ ಉಳಿಸ್ಬೇಕು? ಅಂದ್ರೆ ಬಂದಿರೋನು ಅವಳ ಕಡೆ ಅವನು. ಇಬ್ರು ಸೇರಿ ನಾಟಕ ಮಾಡ್ತಿದಾರ. ಅಲ್ಲ, ಅವಳು ಯಾಕೆ ಅವನ ಜೀವನ ಉಳಿಸ್ಬೇಕು? ನಾಗಗಳು ವಿಷದೇಹಿಗಳು ನಿಜ, ಆದರೆ ಮಾನವರ ಹಾಗೆ ವಿಷಮತಿಗಳಲ್ಲ ದಿಗ್ವಿಜಯ. ನಾಗಗಳು ಯಾರ ಪ್ರಾಣವನ್ನು ಸುಮ್ಮನೆ ತೆಗೆಯುವುದಿಲ್ಲ. ಹಾಗಾಗಿ ಅವನ ಪ್ರಾಣವನ್ನು ಉಳಿಸಿದ್ದಾಳೆ. ಹಾಗಂತ ನಾನು ಅವನನ್ನ ಮನೆಯಲ್ಲಿ ಉಳಿಸ್ಕೊಳ್ಳೋದಿಲ್ಲ ಗುರುಗಳೇ. ಅವನು ನಮ್ಮ ಮನೆಯಿಂದ ಹೋಗಬೇಕು, ಇಲ್ಲ ಸಾಯಬೇಕು ಅಷ್ಟೇ. ಇದಕ್ಕೆ ಅದು ಸೂಕ್ತ ಸಮಯ ಅಲ್ಲ ದಿಗ್ವಿಜಯ. ಅವನು ಮನೆಯಲ್ಲಿ ಎಲ್ಲರೂ ಅವನನ್ನು ನಂಬೋ ಹಾಗೆ ಮಾಡಿದ್ದಾನೆ. ಆ ನಂಬಿಕೆ ಸಾಯ್ದೆ. ಅವನನ್ನ ಸಾಯಿಸೋದು ಕಷ್ಟ. ಹಾಗಾದ್ರೆ ಈಗ ಏನ್ ಮಾಡೋದು? ಮಯೂರಿ ಮದುವೆ ನಡೆದ್ರೆ ಜೀವಾತ್ಮ ನಾಗಮಣಿ ಸೇರುತ್ತೆ ಅನ್ನೋ ಸತ್ಯ ನಿನ್ನ ವೇಷದಲ್ಲಿ ಬಂದಿರೋನಿಗೆ ತಿಳಿದಿದೆ ಅನ್ನೋದು ನಿಸ್ಸಂದೇಹ. ಹಾಗಾಗಿ ಅವನ ಕೈಗೆ ನಾಗಮಣಿ ಸಿಗದ ಹಾಗೆ ಮಾಡೋದೇ ಈಗ ನಮಗುಳಿದಿರೋ ಕೆಲಸ. ಅದಕ್ಕೆ ಈ ಮದುವೆ ನಡೀಲೇಬಾರ್ದು. ಹೋಗು ತಂತ್ರ ಕುತಂತ್ರ ಏನಾದ್ರೂ ಮಾಡಿ ಈ ಮದುವೆನ ತಡಿ ಹೋಗು. ನನ್ನ ಆಶೀರ್ವಾದ ನಿಂಗಿದ್ದೇ ಇರುತ್ತೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ, ಹೊರಡು ಬೇಗ.
ಅಯ್ಯೋ 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 ಏನಾಯ್ತು ಬಂದ್ರಿ ಇದೆಲ್ಲ? ಎಷ್ಟೋ ದಿವಸದ ನಂತರ ಮನೆಗೆ ಬಂದಿದ್ರ, ನಿಮಗೆ ವಿಷಯ ಕೊಟ್ಬಿಟ್ರ? ಯಾರ ಪಾಪಿ? ಅವನ್ಗೆ ಬದುಕೋ ಹಕ್ಕೆ ಇಲ್ಲ. ಏನ್ ಯಜಮಾನ್ರೆ? ಯಾರು ಯಜಮಾನ್ರೆ? ಬೇಡ ಬಿಡು ನಂದೀಶ. ಅಂದ್ರೆ ನಿಮ್ಗೆ ಯಾರು ವಿಷಯ ಹಾಕಿತ್ತು ಅಂತ ಗೊತ್ತಾ? ಹೇಳಿ ಯಜಮಾನ್ರೆ. ನಂದೀಶ, ಅದನ್ನ ಹೇಳ್ದೆ ಇದ್ರೆ ಒಳ್ಳೇದು ಕಣ. ಯಜಮಾನ್ರೆ, ನೀವು ವಿಷಯ ಕುಡಿದಿರೋ ವಿಷಯ ಇಷ್ಟರಲ್ಲಿ ಮನೇಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ನೀವೇನೇ ಕಾರಣ ಕೊಟ್ಟರು ಅವ್ರಿಗೆ ಅನುಮಾನ ಇದ್ದೇ ಇರುತ್ತೆ. ನೋಡಿ, ನಿಮ್ಗೆ ಯಾರು ವಿಷಯ ಬೆರೆಸ್ಕೊಟ್ಟಿದ್ದು ಹೇಳಿ. ನೀವು ಹೇಳಿಲ್ಲ ಅಂದ್ರೆ ಮನೇಲಿರೋರು ಎಲ್ಲರ ಮೇಲೂ ಅನುಮಾನ ಪಡ್ಬೇಕಾಗತ್ತೆ. ನೀನ್ ಕುಡಿಸ್ದ, ಅವಳು ಕುಡಿಸ್ದ ಅಂತ. ನೋಡಿ ಯಜಮಾನ್ರೆ, ಯಾವನೋ ಮಾಡಿದ ತಪ್ಪಿಗೆ ನಾವೆಲ್ಲರೂ ಅಪರಾಧಿಗಳಾಗಬೇಕಾ? ನನಗೆ ಗೊತ್ತಿದೆ ನಂದೀಶ, ಆದ್ರೆ ನಾನು ಹೇಗೋ ಹೇಳಿ, ನನಗೆ ವಿಷ ಕೊಟ್ಟು ಕೊಲ್ಲಕ್ ಪ್ರಯತ್ನ ಮಾಡಿದ್ದು ನನ್ನ ತಮ್ಮ ಅಮ್ಮ ಅಂತ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ನಿಮ್ ತಮ್ಮನ? ನನ್ನ ತಮ್ಮ ನನಗೆ ಡ್ರಿಂಕ್ ಆಫರ್ ಮಾಡ್ದ. ನಾನು ಬಂದಿದ್ದ ಸಂತೋಷಕ್ಕೆ ಅಂತ ಅನ್ಕೊಂಡೆ, ನಾನು ಕುಡ್ದೆ. ಆದ್ರೆ ಅವನ ಮನಸ್ಸಲ್ಲಿ ನನ್ನ ಕೊಲ್ಲೋ ಉದ್ದೇಶ ಇತ್ತು. ಅದನ್ನ ನಾನು ನಿನಗೆ ಹೇಗೆ ಹೇಳಿ? ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಕಣ. ಯಜಮಾನ್ರೆ, ಒಂದಾಗಿಂದ ಗಮನಿಸ್ತಾ ಇದ್ದೀನಿ, ಅವ್ನ ನಡವಳಿಕೆನೇ ಸರಿ ಇಲ್ಲ. ನನಗೂ ಅನುಮಾನ ಇತ್ತು, ನೀವೀಗ ಹೇಳಿದ್ರಲ್ಲ, ಈಗ ಕನ್ಫರ್ಮ್ ಆಗೋಯ್ತು. ನೋಡಿ, ಇಂಥ ಕೆಟ್ಟ ಜನ ನಮ್ಮ ಮನೇಲಿ ಇರ್ಬಾರ್ದು. ಮೊದಲು ಕಳಿಸ್ಬಿಡಿ ಅವನ್ನ. ಅವ್ನು ನನ್ನ ತಮ್ಮ ಕಣೋ ನಂದೀಶ. ಈ ಮನೆ ಅವನಿಗೂ ಸೇರಿದ್ದು. ಮನೆಯಿಂದ ಆಚೆ ಹಿಂಗೂ ಹಾಕೋದು. ಅಯ್ಯೋ, ಏನ್ ಯಜಮಾನ್ರೆ ನೀವು? ತಪ್ಪು ಮಾಡಿಲ್ಲ ನಾವು, ಅದರಲ್ಲೂ ನಿಮ್ಮನ್ನು ಕೊಲ್ಲಕ್ ಬಂದೇನು? ಅವನು ಸುಮ್ಮನೆ ಬಿಟ್ಬಿಡು ಅಂತೀರಾ? ಅವನು ನನ್ನ ಕೊಲೆ ಮಾಡೋದಕ್ಕೂ ಹೇಸೋನಲ್ಲ ಅಂತ ಗೊತ್ತಾಯ್ತಲ್ಲ. ಇನ್ನು ಮೇಲೆ ನಾವು ಹುಷಾರಾಗಿರೋಣ. ಅವನಿ ಮನೆಯಿಂದ ಆಚೆ ಹಾಕೋದಕ್ಕೆ ಇನ್ನೊಬ್ಬನ ಸಹಾಯ ಸಾಕು ನಾನು. ಆದ್ರೆ ಎಲ್ಲ ಪ್ಲಾನ್ ಪ್ರಕಾರ ಆಗ್ತಾ ಇದೆ. ಅದಕ್ಕೆ ಸುಮ್ಮನೆ ಇದ್ದೀನಿ. ಅವನಿದ್ರೆ ನನಗೆ ಇಲ್ಲಿ ನಿಲ್ಲಕ್ಕೂ ಆಗಲ್ಲ, ಗೆಲ್ಲಕ್ಕೂ ಆಗಲ್ಲ. ವಿಷ ಕೊಟ್ಟವನ್ನ ಮನೆಯಿಂದ ಆಚೆ ಕಳಿಸ್ಬೇಡ ಅಂತಿದ್ದಾನೆ. ಇದು ನಿಜವಾಗ್ಲೂ ದಾಯಾದಿ ಕಲಹನ? ಇಲ್ಲ ಆ ಹೆಂಗ್ಸ್ ಹೇಳ್ದಂಗೆ ಇವನು ದಿಗ್ವಿಜಯ, ಅವನು ದಿಗ್ವಿಜಯ ಅನ್ನೋ ಜಗಳನ? ಏನ್ ನಡೀತಾ ಇದೆ ಇಲ್ಲಿ? ಮಯೂರಿ, ಯಾರನ್ನ ಹುಡುಕ್ತಾ ಇದೀಯೇ? ಇನ್ಯಾರನ್ನಮ್ಮ ಹುಡುಕ್ತಾಳೆ? ಅವಳು ಮದ್ವೆ ಆಗೋ ಹುಡುಗನ್ ಹುಡುಕ್ತಾಳೆ ಅಲ್ವಾ ಮಯೂರಿ? ಇಲ್ಲ, ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತಿದ್ರು, ಅವ್ರಿಗೋಸ್ಕರ ಕಾಯ್ತಿದ್ದೆ. ವಿಶೇಷನ್ಗೋಸ್ಕರ ಕಾಯ್ತಾ ಇದೆಯಾ ತಾನೆ? ಅಯ್ಯೋ ಬರ್ತಾನೆ ಬಿಡೆ, ಮನೆಗ್ ಬರ್ದಾಗ ಇನ್ನೆಲ್ಲ ಹೋಗ್ತಾನೆ, ಯೋಚನೆ ಮಾಡ್ಬೇಡ, ಬರ್ತಾನೆ. ಈಗ ಅರಿಶಿನ ಶಾಸ್ತ್ರ, ಆಮೇಲೆ ಮದುವೆ. ಗುರುಗಳು ಏನಾಗಬಾರ್ದು ಅಂತ ಹೇಳಿದ್ರು ಅದೇ ಆಗ್ತಾ ಇದೆ. ಯಾವ ಕಾರಣದಿಂದಲೂ ಮದುವೆನ ತಡೆಯೋದಕ್ಕೆ ಏನ್ ಮಾಡೋದು? ದಿಗ್ವಿಜಯ ಏನ್ ಕಿಂಡಲ್ಲ? ಏನೋ ನಿನ್ ಕತೆ. ಧನಂಜಯ ಅಂದ್ರೂ ಉರ್ಕೋತೀಯ, ದಿಗ್ವಿಜಯ ಅಂತ ಕರೆದ್ರು ಉರ್ಕೋತೀಯ. ಆಕ್ಚುಲಿ ನೀನ್ ಯಾರಿಗೂ ನಾನು ಅರ್ಶನ ಶಾಸ್ತ್ರ ಹೇಗೆ ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದೀಯಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಈ ಮನೆ ಯಜಮಾನ ದಿಗ್ವಿಜಯ್ ನಿರ್ಧಾರ ಮಾಡಿದ ಮೇಲೆ ಮದುವೆ ನಡಿಲೇಬೇಕು. ನೀನು ದಿಗ್ವಿಜಯ ಅಲ್ಲ, ನಾನು ದಿಗ್ವಿಜಯ. ಅದನ್ನ ನೀನು ಒಬ್ಬನೇ ಹೇಳ್ಕೋಬೇಕು. ಬೇರೆ ಯಾರ ಹತ್ರನೂ ಹೇಳಿದ್ರೆ ನಿನ್ ಮಾತು ಸರಿ ಅಂತಾರ? ಯಾರು ಹೇಳಲ್ಲ. ಯಾಕೆ ಗೊತ್ತಾ? ದಿಗ್ವಿಜಯ ನಾನು.
ಏನು ಅಣ್ಣ ತಮ್ಮ ಇಬ್ರು ಸೀರಿಯಸ್ ಆಗಿದ್ದೀರಿ ಅನ್ಸುತ್ತೆ. ತಮಾಷೆ ಮಾಡ್ತಾ ಇದ್ದಾನೆ. ಜನ ಎಲ್ಲ ನಾನು ಧನಂಜಯ, ಇವನು ದಿಗ್ವಿಜಯ ಅಂತ ಅನ್ಕೊಂಡ್ಬಿಟ್ಟಿದಾರಂತೆ. ಯಾರೋ ಇವನ್ನ ದಿಗ್ವಿಜಯ ಅಂತ ಕೂಗ್ಬಿಟ್ರಂತೆ. ಅದು ಹೇಗೆ ಹಾಗೆ ಹೇಳೋಕೆ ಸಾಧ್ಯ? ನೀವು ದಿಗ್ವಿಜಯನೇ, ಇವರು ಧನಂಜಯನೇ. ಇದು ಹಗಲಿನಷ್ಟೇ ಸತ್ಯ. ಕೇಳಿಸ್ಕೊಂಡ್ಯಾ? ಸಾಯೋವರೆಗೂ ನೀನು ಧನಂಜಯನೇ, ದಿಗ್ವಿಜಯ ಆಗಕ್ಕಾಗಲ್ಲ. ಕಾಯ್ತಾ ಇದ್ದೀನಿ ನಾಗಿನಿ. ಇವತ್ತು ಅರ್ಶಿನ ಶಾಸ್ತ್ರ. ಯಾವಾಗ ಅರ್ಶಿನ ನಿನ್ನ ಮೈಗೆ ಸೋಕುತ್ತೆ, ಯಾವಾಗ ನೀನು ಹಾವಾಗ ಬದಲಾಗ್ತೀಯ, ಯಾವಾಗ ಎಲ್ಲರೂ ನಿನ್ನ ನೋಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ಓ, ಐ ಜಸ್ಟ್ ಕೆನಾಟ್ ವೇಟ್.